ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕನಸಿನ ಯೋಜನೆ ಅನ್ನ ಭಾಗ್ಯಕ್ಕೆ ಏನಾದರೂ ಈಗಾಗಲೇ ಎಳ್ಳು ನೀರು ಬಿಡತಕ್ಕಂತ ಆಲೋಚನೆ ಇದೆಯಾ? ಹೀಗೊಂದು ಅನುಮಾನ ಇವಾಗ ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಕನಸಿನ ಯೋಜನೆ ಅನ್ನಭಾಗಕ್ಕೆ ಎಳ್ಳು ನೀರು ಬಿಡುವಂತಹ ಸಾಧ್ಯತೆ ಇದೆಯಾ? ಅಕ್ಕಿ ಕೊಡೋದ್ರ ಬದಲು ನಗದು ಕೂಪನ್ ಕೊಡೋದಕ್ಕೆ ಸರ್ಕಾರ ಇವಾಗ ಮುಂದಾಗಿದೆ. ರಾಜ್ಯದ 3 ಕಡೆ ಇದನ್ನ ಪ್ರಾಯೋಗಿಕವಾಗಿ ಜಾರಿಗೆ ತರಲಾಗ್ತಾ ಇದೆ. 5 ಮಂದಿ ಸದಸ್ಯರಿರುವ ಕಾರ್ಡ್ಗೆ ಅಂದಾಜು ಸುಮಾರು 800 ರೂಪಾಯಿ ಮೌಲ್ಯದ ಕೂಪನ್ ಅನ್ನು ಕೊಡಲಾಗುತ್ತಂತೆ. ನೋಂದಾಯಿಸಲ್ಪಟ್ಟ ಕಿರಾಣಿ ಅಂಗಡಿಗಳಲ್ಲಿ ಕೂಪನ್ ಕೊಟ್ಟು ಏನು ಬೇಕಾದರೂ ತೆಗೆದುಕೊಳ್ಳಬಹುದಂತೆ. ಸಿಎಂ ಸಿದ್ದರಾಮಯ್ಯ ಅವರ ಕೂಪನ್ ಭಾಗ್ಯ ಇನ್ನೇನು ಸದ್ಯದಲ್ಲೇ ಆರಂಭ ಆಗುತ್ತೆ. ರಾಜ್ಯ ಸರ್ಕಾರಕ್ಕೆ ಹಾಗಾದ್ರೆ ಅನ್ನಭಾಗ್ಯ ಯೋಜನೆ ಸಾಕಾಯ್ತಾ? ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ 24 ಗಂಟೆಯೊಳಗೆ ಘೋಷಿಸಿದ್ದ ಜನಪ್ರಿಯ ಯೋಜನೆಗೆ ಈಗ ಎಳ್ಳು ನೀರು ಬಿಡಲಾಗ್ತಾ ಇದೆಯಾ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಿದೆ. ಹೊಸ ಅಕೌಂಟಿಗೆ ಇವತ್ತು 5,000 ರೂಪಾಯಿಯನ್ನು ಜಮೆ ಮಾಡಬಹುದು. ನೀವು ನಿಮ್ಮ ಹಣವನ್ನು ಮನೆಯಲ್ಲಿ ಖರ್ಚಿಗೆ, ಮಗಳ ಮದುವೆಗೆ, ಸಾಲ ತೀರಿಸೋಣ ಅಂತ ಕಷ್ಟಕ್ಕೆ ಬರ್ತಾ ಇಟ್ಕೊಂಡಿದ್ದಂಥ ಹಣನೆಲ್ಲ ಇವತ್ತು ಜನ ತಗೊಂಡು ಹೋದರೆ ಪಡಬಾರದ ಪರಿಪಾಟಲನ್ನು ಪಟ್ಟಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು 5,000 ರೂಪಾಯಿ ಮೇಲೆ 1 ರೂಪಾಯಿ ಇದ್ದರೂ ಕೆಲವು ಕಡೆ ತಗೊಂಡೇ ಇಲ್ಲ, ಕೆಲವು ಕಡೆ ಪ್ರಶ್ನೆ ಕೇಳಿ ಹೈರಾಣ ಮಾಡಿದ್ದಾರೆ. ಯಾವ ಮಟ್ಟಿಗೆ ಅಂದರೆ ಇಷ್ಟು ದಿನ ಯಾಕೆ ಹಣ ಕಟ್ಟಲಿಲ್ಲ, ಲಿಖಿತ ರೂಪದಲ್ಲಿ ಬರೆದು ಕೊಡಿ ಅಂತ ಕೇಳ್ತಿದ್ದಾರೆ. ಮೋದಿಗೆ ಗೊತ್ತಿದೆ ಜಯ ಸಾವಿನ ರಹಸ್ಯ. ಮೋದಿಗೆ ತಿಳಿದಿದೆ ಚಿನ್ನಮ್ಮನ ಸಂಚಿನ ಸತ್ಯ. ಸಿಬಿಐ ತನಿಖೆ ಆದ್ರೆ ಮಿಸ್ ಇಲ್ದೆ ಜೈಲಿಗೆ ಹೋಗ್ತಾರಾ ಶಶಿಕಲಾ? ಚಿಕ್ಕಮ್ಮ ಕಮ್ಮಿ ಹಿಂದೆ ಹೋದ್ರೆ ಕುಗ್ಗುತ್ತಾ ನಮೋ ಬಲ.